ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಏನಪ್ಪ ಈ ವಿಡಿಯೋದಲ್ಲಿ ಈ ಥರ ತೋರಿಸ್ತಿದ್ದಾಳೆ ಅಂತ ಅನ್ಕೋವಿ. ಸೊ ನಾನಿವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಗೌಡ್ಗೆರೆಗೆ ಹೋಗ್ತಾಯಿದ್ದೀನಿ. ನಾನು ಮತ್ತು ನಮ್ಮ ಅತ್ತೆ ಇದ್ದು ನಾವು ಬಸ್ಸಲ್ಲಿ ಹೋಗ್ತಿರೋದು. ಆ್ಯಕ್ಚುಲಿ ನಾನು ಬಸ್ ಸ್ಟ್ಯಾಂಡ್ಗೆ ಬಿಟ್ಸ್ಕೊತಿರೋದು. ಸೊ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನೂ ಫುಲ್ ಡೀಟೇಲಾಗಿ ನಿಮ್ಗೆ ತಿಳಿಸ್ತೀನಿ. ನಾವು ಅರ್ಲಿ ಮಾರ್ನಿಂಗ್ ಅಲ್ಲಿ 7ಗೆ ರೀಚ್ ಆದ್ವಿ ಬಸ್ಸಲ್ಲಿ. ಸೊ ನಮಗೆ ರಶ್ಶೇ ಇರಲಿಲ್ಲ. ಬೇಗ ಅಂದರೆ ಒಂದು 5 ಮಿನಿಟ್ಸಲ್ಲಿ ಬೇಗ ದರ್ಶನ ಆಯಿತು. ಸೊ ನಾನಿದು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೂ ಅಷ್ಟಾಗಿ ಗೊತ್ತಿಲ್ಲ, ಬಟ್ ನಾನು ತಿಳಿದಿರೋಷ್ಟು ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋ ಮಧ್ಯದಲ್ಲಿ ನಾನು ಬಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಮೈಸೂರಿಂದ ಹೇಗೆ ಹೋಗೋದು, ಯಾವ್ಯಾವ ಟೈಮಿಂಗ್ಸಿಗೆ ಬಸ್ ಬರುತ್ತೆ ಏನು ಅಂತ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಡಿಯೋ ಮಧ್ಯದಲ್ಲಿ ಇಲ್ಲ, ಹೆಂಡಲ್ಲಿ ಇರುತ್ತೆ. ಸೊ ಯಾರು ಸ್ಕಿಪ್ ಮಾಡಬೇಡಿ, ನೋಡಿ. ನಾನು ಇವತ್ತು ಫಸ್ಟ್ ಟೈಮ್ ನಾನು ಹೋಗ್ತಿರೋದ್ರಿಂದ ನಮ್ಮ ಅತ್ತೆ ಆಲ್ರೆಡಿ ಅವರು ಕಟ್ಟಿರೋದ್ರಿಂದ ಕಾಯಿನ ನಾನು ಫಸ್ಟ್ ಟೈಮ್ ನಾನು ಹೋಗಿದ್ದೀನಲ್ಲ ಅಂದ್ಬಿಟ್ಟು ಹೇಳಿ ನಾನು ಏನಾದರೂ ಅಂದ್ಕೊಂಡು ಕಟ್ಟೋಣ ಅಂತ ಹೇಳಿ ಕಟ್ಟೋಕ್ಕೆ ಟೋಕನ್ ತೊಗೊಂಡ್ವಿ. ಈ ಥರ ಟೋಕನ್ ಕೊಡ್ತಾರೆ. ಇದು ಟೋಕನ್ ಬಂದು 50 ರುಪೀಸ್. ಒಂದು ಕಾಯಿನ ಬೆಲೆ 50 ರೂಪಾಯಿ ಕೊಟ್ಟು ತೊಗೋಬೇಕು. ಅದು ತೊಗೊಂಡು ಸ್ವಲ್ಪ ಪಕ್ಕದ ಸೈಡಲ್ಲೇ ನಿಮಗೆ ಸಿಗುತ್ತೆ. ನಾವು ಕಾಯಿನ ತೊಗೊಂಡು ನಾವು ಕಟ್ಟೋದಕ್ಕೆ ಹೋಗ್ತೇವೆ. ಕಟ್ಟೋಕ್ಕಿಂತ ಮುಂಚೆ ನಾವು ಅಲ್ಲಿ ಕಾಣಿಸ್ತಿದೆಯಲ್ಲ ವಿಗ್ರಹ ಚಾಮುಂಡೇಶ್ವರಿದು, ಅಲ್ಲಿಗೆ ನಾವು ಹೋಗಬೇಕು. ಅಲ್ಲಿಗೆ ಹೋಗುವಾಗ ನೀವು ನೋಡ್ತಿದ್ದೀರಾ ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಜನ. ನಾವು ಹೋಗಿದ್ದು ಸ್ವಲ್ಪ ಕಮ್ಮಿ ಇದ್ದರು ಜನ. ಆದರೆ ಅಮಾವಾಸ್ಯೆ, ಹುಣ್ಣಿಮೆ ಆ ಥರ ಟೈಮಲ್ಲಂತೂ ಕಾಲೇ ಇಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಫಸ್ಟ್ ಟೈಮ್ ಹೋದಾಗ ನಿಜವಾಗ್ಲೂ ನಾನು ಒನ್ ಟೈಮ್ ಸಾಕು ಅಂತಲೇ ನಾನು ಹೋಗಿದ್ದು. ಬಟ್ ದೇವ್ರು ನನ್ನ ಮತ್ತೆ ಕರ್ಸ್ಕೊಂತು. ನಾನು ಆಲ್ರೆಡಿ ಈಗ 2 ಟೈಮ್ಸ್ ಆಗಿದೆ ಹೋಗಿ. ಸೊ ಅದೇ ಕಾಯಿ ತೊಗೊಂಡು ಅದು ದೇವ್ರದ್ದು ಆಶೀರ್ವಾದ ತೊಗೊಳಕ್ಕೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಎಲ್ಲರೂ ಅಷ್ಟೇ ಕಾಯಿ ತೊಗೊಂಡೋಗಿ ಅಲ್ಲಿ ದೇವ್ರ ಹತ್ರ ಹೋಗಿ ಇದು ಮಾಡ್ಕೊಂಡು ಬರ್ತಾರೆ. ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ನಮ್ಮ ಅತ್ತೆ ಹೇಗೆ ಇದು ಮಾಡ್ತಿದ್ರು ನಾನು ಅವರಿಂದ ಹೋಗಿ ದೇವ್ರದ್ದು ಆಶೀರ್ವಾದ ತೊಗೊಂಡು, ಸೀರಿಯಸ್ಲಿ ನಾನು ಅದು ಫಸ್ಟ್ ಟೈಮ್ ಹೋದಾಗ ನಿಜವಾಗ್ಲೂ ಹೇಗೆ ಅನಿಸು ಅಂದರೆ, ನಾನು ನೆಕ್ಸ್ಟ್ ಟೈಮ್ ಬರಬೇಕು. ನನಗೆ ಫಸ್ಟ್ ಟೈಮ್ ಹೋದಾಗ ನನಗೆ ಬಸ್ಸಲ್ಲಿ ಏನೂ ತೊಂದರೆ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ಜರ್ನಿ. ಸೊ ನೆಕ್ಸ್ಟ್ ಟೈಮ್ ಹಾಗೆ ಇರುತ್ತೆ ಅಂತ ಹೋದೆ. ಬಟ್ ನೆಕ್ಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟ್ 3ನೇ ಸಲ ನಾನು ಹೋದಾಗ ಹೇಳ್ತೀನಿ. ಸೊ ಕಾಯಿನ ಆಶೀರ್ವಾದ ಮಾಡಿಕೊಂಡು ಕಾಯಿ ಕಟ್ಟೋಕ್ಕೆ ಅಂತ ಬಂದ್ವಿ. ಇಲ್ಲಿ ಬಸಪ್ಪನ ಗದಿಗೆ ಅಂತ ಇರುತ್ತಲ್ಲ, ಅಲ್ಲಿ ನಾವು 7 ಸುತ್ತನ್ನು ಸುತ್ತಬೇಕು. ಅದೇ ಕಾಯಿ ಇಟ್ಕೊಂಡು ನಾವು ಏನು ವಿಶ್ ಮಾಡ್ಕೊಂಡಿರ್ತೀವಿ, ಅಂದರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಹೇಳ್ತಾ 7 ಸುತ್ತನ್ನು ಸುತ್ತಿ ಅಲ್ಲಿ ಆಮೇಲೆ ಕಾಯಿ ಕಟ್ತಾರೆ. ಆ ಕಾಯಿ ಕಟ್ಟೋದನ್ನ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನು ಕುತ್ಕೊಂಡು ಸ್ವಲ್ಪ ವಿಡಿಯೋನ ನಾನು ಮಾಡಿಕೊಂಡೆ. ಸೀರಿಯಸ್ಲಿ ಎಷ್ಟು ಜನ ಕಾಯಿ ಕಟ್ತಾರೆ ಅಂದರೆ, ಅಲ್ಲಿ ಕಾಯಿ ಕಟ್ಟೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಕಾಯಿ ಕಟ್ಟಿರ್ತಾರೆ. ನಾವು ಅಲ್ಲೆಲ್ಲೋ ಹಾಕಿ ಇದು ಮಾಡಬೇಕು. ನನಗೆ ಇಲ್ಲಿ ಡೌಟ್ ಬಂತು, ಈ ಕಾಯಿಗಳನ್ನ ಏನು ಮಾಡ್ತಾರೆ, ಎಷ್ಟೊಂದು ಜನ ಬಂದು ಕಟ್ತಿರ್ತಾರೆ ಅಂತ. ಬಟ್ ಆ ಡೌಟ್ನ ಕೇಳಿದಾಗ ಅದನ್ನು ಕೊಬ್ಬರಿ ಮಾಡಿ ಅದರಲ್ಲಿ ಎಣ್ಣೆ ತಯಾರಿಸ್ತಾರೆ ಅಂತ ಹೇಳಿ, ಎಷ್ಟು ಅಲ್ಲಿ ಒಂದು ಗೇಟ್ಗೂ ಜಾಗ ಇರಲ್ಲ, ಅಷ್ಟು ಕಾಯಿ ಕಟ್ಟಿರ್ತಾರೆ. ಏನು ಗೊತ್ತಿಲ್ಲ ಇದ್ರ ಮಹಿಮೆ. ನಾನು ಆಲ್ಮೋಸ್ಟ್ ಎಲ್ಲ ಕೇಳಿದ್ದೆ, ಬಟ್ ನನಗದು ಫಸ್ಟ್ ಡೇ ಹೋದ ತಕ್ಷಣ ಫೀಲ್ ಆಯಿತು. ನಾವು ಆಮೇಲೆ ಬಸಪ್ಪನ ಸನ್ನಿಧಿಗೆ ಹೋಗಬೇಕಾಗಿತ್ತು. ಅದು ಡೋರ್ ಓಪನ್ ಇರಲಿಲ್ಲ, ಹಿಂದೆ ಅದು ಕೈ ಮುಕ್ಕೊಂಡು ಬರೋ ಥರ ಇತ್ತು. ನಾವು ಸೆಕೆಂಡ್ ಟೈಮ್ ಹೋದಾಗ ಓಪನ್ ಇತ್ತು. ಇದು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಿರೋದು. ಸೊ ಕಿಟಕಿಲೇ ನೋಡಿಕೊಂಡು ಬಂದ್ವಿ. ಇದನ್ನು ಭಾನುವಾರ ಅಲ್ಲಿ ನಾವು ಕಾಯಿ ಕಟ್ತಿದ್ವಲ್ಲ ನೋಡಿ, ಅಲ್ಲಿ ಬಸಪ್ಪನ ಸನ್ನಿಧಿ ಏನೋ ಇತ್ತಲ್ಲ, ಅದ್ರ ಕೆಳಗಡೆ ಭಾನುವಾರ ನೀರು ಹಾಕ್ತಾರಂತೆ. ಅಲ್ಲಿ ಜನಗಳು ಹೋಗಿ ಸ್ನಾನ ಕೂಡ ಮಾಡ್ಕೊಂಡು ಬರ್ತಾರಂತೆ ಕೆಳಗಡೆ ಕೂತ್ಕೊಂಡು. ಅದು ತುಂಬ ನಂಬಿಕೆ ಇದೆ. ಆಮೇಲೆ ಎಷ್ಟೊಂದು ಥರ ಇದೆ, ಬಟ್ ಅಷ್ಟು ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್, ನಾನು ನೋಡಿರೋ ಪ್ರಕಾರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ವೀಡಿಯೋಸಲ್ಲೂ ನೋಡಿದೆ, ಅಲ್ಲಿ ನೀರು ಹಾಕ್ತಾರಂತೆ ಭಾನುವಾರ ಹೊತ್ತು. ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ನಾವು ಅಲ್ಲಿ ಮ್ಯೂಸಿಯಮ್ ಇದೆ ಕೆಳಗಡೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಡಿಸ್ಕಸ್ ಮಾಡ್ತೀವಿ ಹೋಗೋದೋ ಬೇಡವೋ ಅಂತ. ನಮ್ಮ ಅತ್ತೆ 7 ವೀಕ್ಸ್ ಆದರೂ ಅವ್ರು ಹೋಗಿರಲಿಲ್ಲ. ಸೊ ನಾನು ಹೋಗಿದ್ನಲ್ಲ, ಬನ್ನಿ ಹೋಗೋಣ ವಿಸಿಟ್ ಮಾಡೋಣ ಅಂತ ಹೇಳಿ. ಸೊ ಅಲ್ಲಿ ಕೆಳಗಡೆ ಮ್ಯೂಸಿಯಮ್ ಇದೆಯಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ 5 ವರ್ಷದ್ದು ಒಳಗಡೆ ಇರೋರಿಗೆಲ್ಲ ಎಂಟ್ರಿ ಇರಲ್ಲ ಮಗುಗೆ. ಆಫ್ಟರ್ 5 to 15 ಇಯರ್ಸ್ ಇರ್ತಾರಲ್ಲ ಅವ್ರಿಗೆ ಫ್ರೀ ಎಂಟ್ರಿ ಕೂಡ ಇರುತ್ತೆ. ನಮ್ಮಗಳಿಗೆ 50 ರುಪೀಸ್ ಟಿಕೆಟ್ ಕೂಡ ಇತ್ತು.
ಒಳಗಡೆ ಹೋದ್ವಿ. ಒಳಗಡೆ ನೋಡಿ ಹೀಗಿದೆ. ಆ್ಯಕ್ಚುಲಿ ಅಲ್ಲಿ ಹೋಗೋರು ಜಾಸ್ತಿ ಜನ ಹೋಗೋದೇ ಇಲ್ಲ. ನಾವು ಹೋದಾಗ ಜನನೇ ಇರಲಿಲ್ಲ ಮ್ಯೂಸಿಯಮ್ಗೆ ಯಾರೂ ಹೋಗಲ್ಲ. ಬಟ್ ಎಲ್ಲಾದರೂ ದೂರದಿಂದ ಬಂದು ನೀವು ಹೋಗ್ತೀನಿ ಅಂದರೆ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿ. ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಹೋದ ತಕ್ಷಣ ನಮ್ಗೆ ಏನನ್ನಿಸ್ತು ಅಂದರೆ ಏನಿದೆ ಈ ಥರ ಇದೆ, ಮಾಮೂಲಿ ಗೊಂಬೆಗಳು. ಇದ್ರ ಬಗ್ಗೆ ನಮಗೂ ಗೊತ್ತು. ಆಗಿನ ಕಾಲದಲ್ಲಿ ರಾಜರುಗಳು ಆಗಿರಲಿ, ಅಕ್ಕ ಬುಕ್ಕ ಒನಕೆ ಓಬವ್ವ ಆಗಿರಲಿ, ಬಸವಣ್ಣ ಅವರಾಗಿರಲಿ, ಪ್ರತಿಯೊಬ್ಬರದ್ದು ಅಲ್ಲಿ ಸ್ಟ್ಯಾಚ್ಯೂ ಥರ ಮಾಡಿ, ಗೊಂಬೆ ಥರ ಮಾಡಿದರು. ತುಂಬ ಚೆನ್ನಾಯಿತು. ಬಟ್ ನಾವುಗಳು ಏನು ಈ ಥರ ಗೊಂಬೆಗಳಿದೆ, ಇದು ನೋಡೋಕೆ 50 ರೂಪೀಸ್ ಕೊಡಬೇಕಾ ಅನಿಸ್ತಿತ್ತು. ಬಟ್ ಸ್ವಲ್ಪ ಮುಂದೆ ಹೋಗ್ತಾ ನಮಗೆ ವರ್ತ್ ಅಂತ ಅನಿಸ್ತು. ಏಕೆ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಈ ಗೊಂಬೆಗಳೇನು ನಮ್ಗೆ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ನಮಗೆ ವಾವ್ ಅಂತ ಫೀಲ್ ಆಯಿತು. ಈಗ ಬರುತ್ತಲ್ಲ ನೋಡಿ, ಅಲ್ಲಿ ಒಂದು ಚಾಮುಂಡೇಶ್ವರಿ ದೇವರು ಎಷ್ಟು ಅವತಾರ ತಾಳಿರುತ್ತೆ. ಆ ಪ್ರತಿಯೊಂದು ವಿಗ್ರಹನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಇಲ್ಲಿ ಕಾಣಿಸ್ತಿದೆ ಇಲ್ಲಿ ಸರಸ್ವತಿ ಎಲ್ಲ ಪ್ರತಿಯೊಂದು ದೇವರು ಅಲ್ಲಿ ನೇಮ್ ಕೂಡ ಹಾಕಿ ಅದ್ರ ಅವತಾರಗಳು ಏನೇನಿದೆ ಪ್ರತಿಯೊಂದು ಹಾಕಿರ್ತಾರೆ. ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿದಾಗಲೇ ನಮಗೆ 50 ರೂಪೀಸ್ ವರ್ತ್ ಅಂತ ಅನಿಸಿದ್ದು. ಸೊ ಯಾರು ಹೋದರೆ ಅಜ್ಜಿದಿರೆಲ್ಲ ಹೋಗಲ್ಲ. ಆ್ಯಕ್ಚುಲಿ ನಾನು ನೋಡಿರ್ಬೇಕಾದ್ರೆ, ನಾನು ಹೋದಾಗ ಅಷ್ಟು ರಶ್ ಇದ್ರೂ ಇಲ್ಲಿ ಮ್ಯೂಸಿಯಮಲ್ಲಿ ರಶ್ಶೇ ಇರಲಿಲ್ಲ. ಆ್ಯಕ್ಚುಲಿ ಯಾರ ಮಕ್ಕಳು ಎಲ್ಲ ಕರ್ಕೊಂಡೋಗಿದ್ದರೆ ಅದನ್ನ ತೋರಿಸಿದ್ರೆ ಅವ್ರಿಗೂ ಸ್ವಲ್ಪ ಮೈಂಡ್ಗೆ ಹೋಗುತ್ತೆ, ಈ ಥರ ಇರುತ್ತೆ ಅಂತ ಹೇಳಿ. ಚೆನ್ನಾಗಿರುತ್ತೆ. ದೂರದಿಂದ ಹೋಗಿ ಒಂದು ಟೈಮ್ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಏನಿರುತ್ತೆ, ಇಲ್ಲಿ ಮ್ಯೂಸಿಯಮ್ ಇದೆ, ಅದನ್ನ ನೋಡಿ ಅಂತ ಹೇಳ್ತೀನಿ. ಸೊ ಇದನ್ನ ವಿಡಿಯೋ ನೋಡ್ತಾ ನಾನು ಬಸ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾವು ಇನ್ಕಲಿಂದ ನಮಗೆ ಡೈರೆಕ್ಟ್ ಅವತ್ತು ನಮಗೇನು ಲಕ್ ಏನೋ ಗೊತ್ತಿಲ್ಲ. ಸೊ ಡೈರೆಕ್ಟು ಬಸ್ ಬಂತು ಆ ಡಿಪೋಯಿಂದನೇ. ಆ್ಯಕ್ಚುಲಿ ನಮ್ಮ ಮನೆ ಹತ್ರನೂ ಬಸ್ ಬರುತ್ತೆ. ಬಟ್ ಅಲ್ಲಿ ಡೈರೆಕ್ಟ್ ಬರುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಅವ್ರ ಮನೆಯಿಂದ ಅವರು ಅಲ್ಲಿಗೆ ಬರ್ತೀನಿ, ನೀನು ಅಲ್ಲಿಗೆ ಬಾ ಅಂತ ಹೇಳಿದಾಗ ನಾವು ಹೋಗಿದ್ವಿ. ಡೈರೆಕ್ಟ್ ಬಸ್ ಸಿಕ್ತು, ಖಾಲಿ ಇತ್ತು. ಸೊ ನಮ್ಗೆ ಖುಷಿ ಆಯಿತು, ಸೀಟು ಕೂಡ ಸಿಕ್ತು. ಡೈರೆಕ್ಟ್ ಸಬರ್ಗೆ ತೊಗೊಂಡ್ವಿ. ಬಟ್ ಅದೇ ಬಸ್ ಹೋಗುತ್ತೆ ಅಂತ ಅಂದಿದ್ದಕ್ಕೆ ನಾವು ಓಕೆ ಬೇಡ ಅಲ್ಲೇ ಕುತ್ಕೊಂಡ್ಬಿಡೋಣ, ಸೀಟ್ ಸಿಗೋಲ್ಲ ಅಂತ ಹೇಳಿ ಅಲ್ಲೇ ಕುತ್ಕೊಂಡು ಆಮೇಲೆ ಸಬರ್ ಹತ್ರ ಹೋಗಿದಾಗ ಫುಲ್ಲು ರಶ್ ಇರ್ತಾರೆ. ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಕೆಳಗಡೆಲ್ಲ ಕುತ್ಕೊಂಡ್ಬಿಡ್ತಾರೆ ಬಸ್ಸಲ್ಲೆಲ್ಲ. ಆ ಟೈಮಿಂಗ್ಸ್ ಆ ಥರ ಏನಿಲ್ಲ. ಮಾರ್ನಿಂಗ್ 6 o'clock ಹಿಡ್ದು ಬರ್ತಾನೇ ಇರುತ್ತೆ ಬಸ್ಸು. 6 ಇಂದನೂ 6, 6:30, 7 ಬಸ್ ಬಿಡ್ತಾನೆ ಇರ್ತಾರೆ. ಅದೇ ಊರಿಗೆ ಅಂತಲೇ, ಗೌಡ್ಗೇರಿಗೆ ಅಂತಲೇ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಅದು ಮಳವಳ್ಳಿ ಬನ್ನೂರಿಗೆ ಹೋಗೋ ಬಸ್ ಹತ್ರ ಅಲ್ಲಿ ಇರುತ್ತೆ ಸಬರ್. ಮೈಸೂರಿಂದ ಸಬರಿಂದ ನಾನು ಡೈರೆಕ್ಟ್ ಹೋಗೋದನ್ನ ಹೇಳ್ತಾ ಇರೋದು. ಸೊ ಮಳವಳ್ಳಿ ಬನ್ನೂರು ಆ ಥರ ಎಲ್ಲ ಹೋಗುತ್ತಲ್ಲ ಬಸ್ಸು, ಆ ಸೈಡ್ ಎಲ್ಲಿ ಹೆಂಗಸ್ರುಗಳು ಎಲ್ಲಿ ಗುಡ್ಡೆ ಹಾಕ್ಕೊಂಡು ನಿಂತಿರ್ತಾರೆ. ಸೊ ಅಲ್ಲಿ ಗೌಡ್ಗೆರೆಗೆ ಹೋಗೋಂಥ ಬಸ್ಸು. ಅಲ್ಲಿ ಒಂದು 4 ಜನ ಗಂಡಸರು ಇರ್ತಾರೆ ಅಷ್ಟೇ. ಬಟ್ ಆ್ಯಕ್ಚುಲಿ 99% ಬರೀ ಹೆಂಗಸ್ರೇ ಇರ್ತಾರೆ ಟೆಂಪಲ್ಗೆ ಹೋಗೋಕ್ಕೆ. ಅಷ್ಟು ಗುಂಪು ಅಂದಿರ್ತಾರೆ. ಹತ್ತಕ್ಕಂತೂ ತುಂಬ ಕಷ್ಟ ಆಗುತ್ತೆ. ಇಲ್ಲಿಂದ ನಾವು ಸೀಟ್ ತೊಗೊಂಡು ಹೋಗ್ತೀವಿ ಅನ್ನೋದೇ ಒಂದು ದೊಡ್ಡ ಸಾಧನೆ ಆಗೋಗಿರುತ್ತೆ. ಸೀರಿಯಸ್ಲಿ ಅಷ್ಟು ಕಷ್ಟ. ಆದರೆ ಬಟ್ ಅಲ್ಲಿಂದ ಅಂತೂ ಬಸ್ ಫೆಸಿಲಿಟೀಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೀರಿಯಸ್ಲಿ ಒಂದೊಂದಲ್ಲ ಒಂದೊಂದು ಬಸ್ಸು, ಯಾರೂ ಅಷ್ಟು ನಿಂತ್ಕೊಳ್ಳೋದಾಗಿರಲಿಲ್ಲ. ಈ ಬಸ್ ಹೋಯ್ತು ಅಂದರೆ ನೆಕ್ಸ್ಟ್ ಬಸ್ ಅಲ್ಲಲ್ಲೇ ಇರುತ್ತೆ. ಮೈಸೂರಿಗೆ ತುಂಬ ಬಸ್ ಬಿಟ್ಟಿರ್ತಾರೆ. ಮೈಸೂರಿಂದನೇ ಆ್ಯಕ್ಚುಲಿ ಜಾಸ್ತಿ ಬರೋದು. ಅಷ್ಟು ಚೆನ್ನಾಗಿದೆ ಬಸ್ ಫೆಸಿಲಿಟೀಸ್ಗಂತೂ. ಎಲ್ಲಿ ಸಬ್ಬಾರ್ ಹತ್ರ ಹೋದ್ರಂತೂ ಒಂದಲ್ಲ ಒಂದು ಗಾಡಿ ಇದ್ದೇ ಇರುತ್ತೆ. ಈಗ ಒಂದು ಬಸ್ ಬಂತು ಅಂದರೆ ನೆಕ್ಸ್ಟ್ ಬಸ್ ಬಂದೇ ಬರುತ್ತೆ. ಸೊ ಸಬ್ಬಾರ್ ಹತ್ರ ಹೋಗಿ ಡೈರೆಕ್ಟ್ ನಿಮಗೆ ಟೈಮಿಂಗ್ಸ್ ಅಂತ ಏನಿಲ್ಲ. 6 o'clock ಒಂದು ಬಸ್ ಬರುತ್ತೆ. ನಾವು 6 o'clock ಬಸ್ ಹೋಗಿದ್ದು. ಸೊ ಬೇಗ ಹೋಗ್ತಾನೆ, ನಾನ್ ಸ್ಟಾಪ್ ಎಲ್ಲೂ ಇದು ಮಾಡಲ್ಲ. ಎಲ್ಲೋ ಮಧ್ಯ ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಆ ಥರ ಮಾಡ್ತಾರೆ. ಅಲ್ಲಲ್ಲೇನೋ ಒಂದು 5 ಮಿನಿಟ್ಸು ಸ್ಟಾಪ್ ಕೊಡೋಲ್ಲ. 1-2-3 ಮಿನಿಟ್ಸ್ ಸ್ಟಾಪ್ ಕೊಡ್ತಾರೆ. ಅಲ್ಲೇ ಜನಗಳು ನಿಂತಿರ್ತಾರೆ ಬಸ್ಗೆ ಅಂತಲೇ. ಸೊ ಬೇಗ ಹತ್ತಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದರೆ ಮುಗಿಯೋದೇ ಇಲ್ಲ. ಆ್ಯಕ್ಚುಲಿ ಅಷ್ಟು ಒಂದು ರಿಯಾಲಿಟಿಕ್ಕಾಗಿ ಇರುತ್ತೆ. ಒಂದೊಂದು ಗೊಂಬೆಗಳು ನಾನು ಅಲ್ಲಿ ಮುಟ್ಬಾರ್ದು, ಬಟ್ ಮುಟ್ಟೆಲ್ಲ ನೋಡಿದ್ದೆ ನಾನು. ಎಷ್ಟು ಅಳ್ಳಾಡಲ್ಲ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಆ ಪೇಂಟಿಂಗ್ ಆಗಿರಲಿ ಅದ್ರದ್ದು ತುಂಬ ಚೆನ್ನಾಗಿದೆ. 50 ರೂಪೀಸ್ ವರ್ತೆ. ಬಟ್ ಆದ್ರೂ ಅಲ್ಲಿ ಅಷ್ಟು ಜನ ಬರ್ತಿಲ್ಲ ಮ್ಯೂಸಿಯಮ್ಗೆ. ನಾವು ಒಂದು ಸಲ ಹೋಗಿ ನೋಡಿದಾಗ ಸೀರಿಯಸ್ಲಿ ಚೆನ್ನಾಗಿತ್ತು. ನೀವು ಯಾರು ಹೋದಾಗ ವಿಸಿಟ್ ಮಾಡಿ.
ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳ್ನ ಸೀರಿಯಸ್ಲಿ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರು ಎಷ್ಟು ನೋಡ್ಬೋದು ಗೊತ್ತಾ. ಈಗಿನ ಕಾಲದಲ್ಲಿ ಇದೆಲ್ಲ ಸಿಗೋದಿಲ್ಲ ನೋಡಿ. ಅಲ್ಲಿ ಬಳೆ ತೋರಿಸ್ತಿರೋದಾಗಿರಲಿ, ಮನೆ ಮುಂದೆ ಅವರು ಆಟ ಆಡ್ತಿರೋದಾಗಿರಲಿ, ಗಟ್ಟೆ ಮನೆ ಆಡ್ತಾರಲ್ಲ, ಆ ಚೌಕಾಬಾರ ಆಡ್ತಾರಲ್ಲ ಆ ಥರ. ಇಲ್ಲ ಹಳ್ಳಿ ಮನೆಯಲ್ಲಿ ಹಾಲು ಕರಿತಾ ಇರ್ತಾರೆ, ಇಲ್ಲ ತಲೆ ಬಾಚ್ತಾ ಇರ್ತಾರೆ. ಆಚೆ ಕಡೆ ಒಂದು ಈ ನ್ಯಾಯ ಪಂಚಾಯಿತಿ ಮಾಡೋದಾಗಲಿ ಪ್ರತಿಯೊಂದು ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಆ ಥರ ಏನೂ ಇರೋಲ್ಲ. ಸೊ ಯಾರು ಮಕ್ಳುಗಳನ್ನ ಕರ್ಕೊಂಡೋಗಿ ಇದ್ರ ಬಗ್ಗೆ ತೋರಿಸಿ ನೀವು ಹೇಳಿದರೆ ಅವ್ರಿಗೆ ಏನು ಎಜುಕೇಷನ್ ಕೊಟ್ಟಂಗೆ ಆಗುತ್ತೆ. ಅದು ಆಗಿನ ಕಾಲದಲ್ಲಿ ಹೇಗಿದ್ದರು ಅಂತ. ಇಷ್ಟೆಲ್ಲ ನೋಡಿದ್ರೆ ಅಲ್ಲ, ಇನ್ನೂ ತುಂಬ ಇದೆ ನೋಡೋ ಅಂಥದ್ದು. ಸೊ ನೀವೇ ಹೋಗಿ ವಿಸಿಟ್ ಮಾಡಿ, ನೀವೇ ಕಣ್ಣಾರೆ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ. ನಾನು ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಹೋಗಿ ಡೈರೆಕ್ಟಾಗಿ ನೋಡಿ, ಇಲ್ಲೆಲ್ಲ ಪ್ರತಿಭೆಗಳಾಗಿರಲಿ, ಹೋರಾಟಗಾರರಾಗಿರಲಿ, ಪ್ರತಿಯೊಬ್ಬರು ಕೂಡ ಇದು ಮೇಲೆ ಸ್ವಾಮೀಜಿನೂ ನಿಲ್ಲಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟು ಬೇಡರ ಕಣ್ಣಪ್ಪ ತುಂಬ ಅಂದರೆ ತುಂಬ ಥರ ಇದೆ. ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವೇ ಹೋಗಿ ನೋಡಿ. ಸೊ ಇದು ಮುಗಿಸ್ಕೊಂಡು ನಾವು ಡೈರೆಕ್ಟು ಟಿಫನ್ ಮಾಡೋಕ್ಕೆ ಅಂತಲೇ ಹೋದ್ವಿ, ನಾಷ್ಟಕ್ಕೆ. ಸೊ ಅಲ್ಲಿ ನಮಗೆ ಬಾತ್ ಮಾಡಿದರು. ಪ್ರತಿದಿನ ಬಾತ್ ಮಾಡ್ತಾರಂತ, ಒಂದೊಂದು ದಿನ ಪುಳಿಯೋಗರೆ ಇರುತ್ತೆ. ಸೊ ಇಲ್ಲಿ ಎನಿ ಟೈಮ್ ನೀವು ಯಾವಾಗ ಹೋಗ್ತೀರ ಅವಾಗೆಲ್ಲ ನಿಮಗೆ ಊಟ ಇದ್ದೇ ಇರುತ್ತೆ, ಇಲ್ಲ ಅಂತ ಅನ್ನೋಂಗಿಲ್ಲ. ಯಾವ ಟೈಮಲ್ಲಾದರೂ ಹೋಗಿ. ಸೊ ತುಂಬ ಅಂದರೆ ಕ್ಲೀನಾಗಿರುತ್ತೆ. ಅಲ್ಲ ಅವರೇ ತಟ್ಟೆ ಇಟ್ಟಿರ್ತಾರೆ, ನಾವು ಇನ್ನೊಂದು ಸಲ ವಾಶ್ ಮಾಡ್ಕೊಂಡು ನಾವೇ ತಿಂದ್ಬಿಟ್ಟು ಅಲ್ಲೇ ವಾಶ್ ಮಾಡಿಬಿಟ್ಟು ಅಲ್ಲೇ ಇಡೋದು. ಸೊ ನಾವು ಬಾತೆಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬ ಹಾಕ್ತಾರೆ. ಅಲ್ಲಿಂದ ಡೈರೆಕ್ಟ್ ನಾವು ಮೈಸೂರಿಗೆ ಟಿಕೆಟು. ಸೊ ನೀವೇ ನೋಡ್ತಾ ಇದ್ದೀರಾ. ಈಗ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ನಂಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ತಿಳಿಸ್ಕೊಡ್ತಿದ್ದೀನಿ. ಥ್ಯಾಂಕ್ ಯು.